ನಮಸ್ಕಾರ. ನಾವಿವತ್ತು ಏಪ್ರಿಲ್ ಸೆಕೆಂಡ್ ವೀಕ್ ಅಂದರೆ 6th to 10th ಆಫ್ ಏಪ್ರಿಲ್ 2026 ವರೆಗೆ ಅಂದರೆ ಈ ವೀಕಲ್ಲಿ ಮಾರ್ಕೆಟು ಯಾವ ಥರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ 6th ಅಂತೂ ಆಲ್ರೆಡಿ ಆಗೋಗಿದೆ, ಇವತ್ತು 7th ಡೇಟು. ಸೊ ಏನಾಗುತ್ತೆ ಅಂತ ಸ್ವಲ್ಪ ನೋಡೋಣ. ಈಗ ನಾವಿರೋದು ನಿಫ್ಟಿ 50 ವೀಕ್ಲಿ ಟೈಮ್ ಫ್ರೇಮಲ್ಲಿ. ಓಕೆ, ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಂತ್ಲಿ ಬಗ್ಗೆ ಡಿಸ್ಕಷನ್ ಆಗಿದೆ. ಈಗ ವೀಕ್ಲಿಯಲ್ಲಿ ನೋಡೋಣ. ಸೊ ನೀವು ವೀಕ್ಲಿಯಲ್ಲಿ ನೋಡ್ಬೇಕಾದ್ರೆ ಸೊ ಈ ಕಂಪ್ಲೀಟ್ ಒಂದು ಅರೌಂಡ್ ಈ ಕಂಪ್ಲೀಟ್ ಕ್ಯಾಂಡಲ್ಸ್ ಇರೋದು ಎ ಮತ್ತು ಬಿ ಸೇರಿದ್ರೆ ಅರೌಂಡ್ 61 ಕ್ಯಾಂಡಲ್ಸ್ ಇದಾವೆ. ಸೊ 61 ಕ್ಯಾಂಡಲ್ದು 25% ಮಿನಿಮಮ್ ಇರಬೇಕಾಗತ್ತೆ ನಿಮಗೆ. ಓಕೆ, ಜರ್ನಿ. ಸೊ ನಿಮಗೆ ಇಲ್ಲಿ ನೋಡಿದ್ರೆ ಈಗ ಸೊ ಅರೌಂಡ್ 16 ಇದಾವೆ. ಓಕೆ, 15, 4, 60, 1, 2 ಹೆಚ್ಚು ಕಡಿಮೆ. ಓಕೆ, ನೋ ಪ್ರಾಬ್ಲಮ್, ಆಯ್ತಾ. ಸೊ ಆಲ್ಮೋಸ್ಟ್ ಅಲ್ಲಿಗೆ 16 ವರೆಗೂ ಇದೆ. ಸೊ ಈಗ ನಮಗೆ ಆಗಿದ್ದಾಗ ನಾನು ಏನು ಕೌಂಟಿಂಗ್ ಮಾಡ್ತೀನಿ ಅಂತಂದ್ರೆ ಇದನ್ನ 0, W, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್ ಒಂದು ಸ್ವಲ್ಪ ಮೇಲ್ಗಡೆ ಓದೋದು ಅಂತ ತಿಳ್ಕೊಂಡು ಆಮೇಲೆ ಮತ್ತೆ ಜಡ್ಡಿಗೆ ಡೌನ್ ಸೈಡ್ ಜರ್ನಿ ಬಗ್ಗೆ ನಾವು ಥಿಂಕ್ ಮಾಡೋಣ. ಓಕೆ, ಇದು ಒಂದು ಕ್ಯಾಲ್ಕುಲೇಷನ್. ಇನ್ನೊಂದು ನೀವು WXY ಅಷ್ಟೇ ಥಿಂಕ್ ಮಾಡಿ. 10 ಕ್ಯಾಂಡಲ್ ಇದ್ರೆ ಓಕೆ, ಇದು 10 ಕ್ಯಾಂಡಲ್ ಇದ್ರೆ ಇದು ಸಹ 10 ಕ್ಯಾಂಡಲ್ ಆಗಬೇಕು. ಓಕೆ, ಸೊ 10 ಕ್ಯಾಂಡಲ್ ವರೆಗೂ ಇರುತ್ತೆ, ಇಲ್ಲಿವರೆಗೂ ಇರುತ್ತೆ. ಏನು ನಿಮ್ದು ಯಾವುದು ವಾಯು. ಓಕೆ, ಬಟ್ ಈಗ ನಾವು ಈ ಕ್ಯಾಲ್ಕುಲೇಷನ್ ಬೇಡ. ಈಗ ನಾವು ಇದನ್ನಷ್ಟೇ ಥಿಂಕ್ ಮಾಡುವ ಈಗ. ಓಕೆ, ಈಗ ಮೇಲ್ಗಡೆ ಹೋಗ್ತಾ ಇರೋದು ಎಕ್ಸ್ ಹೋಗ್ತದೆ ಅಂತ ತಿಳ್ಕೋದೆ. ಓಕೆ, ಎಕ್ಸ್ ಎಷ್ಟಿರುತ್ತೆ, ಈ ಎಕ್ಸ್ ಎಷ್ಟಿರುತ್ತೋ ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ. ಅದು ಇದು ಒಂದು ವೇಳೆ ಇದು ಎಕ್ಸ್ ಆಗಿದ್ರೆ ಓಕೆ, ಇದು ಲೆಂತ್ ಇಷ್ಟು ನೋಡ್ಕೊಳ್ಳೋ ಈಗ. ಓಕೆ, ಇದನ್ನೇ ಇಲ್ಲಿ ಮತ್ತೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಎಕ್ಸ್ ಹೋದ್ರೆ 38.1 23,779 ವರೆಗೂ ಹೋಗಬಹುದು. ಅದು ಸಹ ನಿಮಗೆ ಹೇಗೆ ಅಂತಂದ್ರೆ 3 ಮೂವ್ಸ್ ಅಲ್ಲಿ ಹೋಗುತ್ತೆ. ಓಕೆ, ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗುತ್ತೆ. ಓಕೆ, ಸೊ ಈಗ ಇದನ್ನೇ ಅಂದ್ರೆ ಈಗ ಒಂದು ಇದು ಮಾರ್ಕೆಟ್ ಅಪ್ ಸೈಡ್ ಹೋದ್ರೂ ಸಹ ಇದು ಲಾಂಗ್ ರನ್ ಅಲ್ಲಿ ಅಲ್ಲ, ಸ್ವಲ್ಪ ಶಾರ್ಟ್ ಟೈಮ್ ವರೆಗೆ ಅಷ್ಟೇ ಮೇಲ್ಗಡೆ ಹೋಗುತ್ತೆ. ಮತ್ತೆ ಡೌನ್ ಸೈಡ್ ಆಪ್ಷನ್ಸ್ ಓಪನ್ ಇದೆ ಅಂತ. ಓಕೆ, ಸೊ ಹಾಗಿದ್ರೆ ಇದನ್ನೇ ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಸೊ ನಾನೀಗಿರೋದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಆಲ್ರೆಡಿ ಮೂವ್ಸ್ ನ ಕೌಂಟ್ ಮಾಡಿದ್ದೀವಿ. ಇದು ಓಕೆ, ಇಲ್ಲಿಗೆ ಈಗ ನೋಡಿ ನಾನು ಇಲ್ಲಿ ಟ್ರೆಂಡ್ ಲೈನ್ ಹಾಕಿದ್ದೇನೆ ಅಲ್ವಾ. ಇದು ಈ ಟ್ರೆಂಡ್ ಲೈನ್ಗೆ ಟಚ್ ಇನ್ನೂ ಆಗಿಲ್ಲ, ಬಟ್ ಅದಕ್ಕಿಂತ ಮುಂಚೆನೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಓಕೆ, ಆಮೇಲೆ ನೀವು ಫಿಬೊನಾಸಿ ರೇಷಿಯೋನ ನೋಡಿದ್ರೆ ಪ್ರೀವಿಯಸ್ ಹೈ ಮತ್ತು ಪ್ರೀವಿಯಸ್ ಡೌನ್ಗೆ ಇಲ್ಲಿಂದ ನೀವು ಫಿಬೊನಾಸಿ ರೇಷಿಯೋ ಏನಾದರೂ ಹಾಕಿದ್ರೆ ನೋಡಿ 61.8ಗೆ ಎಕ್ಸಾಕ್ಟ್ಲಿ ನಿಮಗೆ ರಿವರ್ಸಲ್ ಕ್ಯಾಂಡಲ್ ತೋರಿಸ್ತಾ ಇದೆ. ಆಯ್ತಾ, ಆಮೇಲೆ ಇತ್ತರದ್ದು ನೋಡಿ, ಇಲ್ಲಿಂದ ಕ್ಯಾರೆ ನೀವು ಹಾಕಿದ್ರೆ ನೋಡಿ 111% ಇಂದ ರಿವರ್ಸಲ್ ತೋರಿಸ್ತಾ ಇದೆ. ಇದನ್ನು ಕರೆಕ್ಷನ್ ರೇಷಿಯೋನ ಒಂದು. ಆಮೇಲೆ ಇದು ಕ್ಯಾರೆ ನೋಡಿ, ಈಗ ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ 111% ಇಂದ ರಿವರ್ಸಲ್ ತೋರಿಸಿದೆ. ಸೊ ಇದು ಎಕ್ಸಾಕ್ಟ್ಲಿ ನಾವು ಫ್ಲಾಟ್ ಕರೆಕ್ಷನ್ಸ್ ಅಂತ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಓಕೆ, ಸೊ 111% ಇಂದ ರಿವರ್ಸಲ್ ತೋರಿಸ್ತಾ ಇದೆ. ಆಮೇಲೆ ನೀವು ಇದನ್ನೇ ನೋಡಿ, ಇನ್ನೂ ಡೀಪ್ ಆಗಿ ಇದನ್ನೇ ನೀವು ಸ್ಟಡಿ ಮಾಡಬೇಕಾದ್ರೆ ಇವತ್ತು ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಬೇಕಾದ್ರೆ ಇದು 1, 2, 3 ಇರಬಹುದು, ಇಲ್ಲ
ಇದು 0, ಇದು ಎ, ಇದು ಬಿ, ಇದು ಸಿ ಇರ್ಬೋದು. ಆಯ್ತಾ? ಇಲ್ಲ ನಿಮ್ದು 0, 1, 2, 3, 4, 5 ಹೀಗೂ ಆಗ್ಬಹುದು. ಓಕೆ, ಇದು ಆದ್ರೆ ಏನಾಗುತ್ತೆ, ನಿಮಗೆ ಇಂಪಲ್ಸ್ ಆಗಿದ್ರೆ ಎರಡು ನಿಮಗೆ ಆಲ್ಮೋಸ್ಟ್ ಓಕೆ, ಇದು ಲೀಡಿಂಗ್ ಡಯಾಗ್ನಲ್ ಆಗ್ಬೋದು. ಕೆಳಗಡೆ ಬಂದು ಲೀಡಿಂಗ್ ಡಯಾಗ್ನಲ್ ಆಗ್ಬೋದು, ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗ್ಬೋದು. ಓಕೆ, ಬಟ್ ಯಾವುದಕ್ಕೂ ಸಹ ಕೇರ್ಫುಲ್ ಆಗಿರೋದು ಬೆಟರ್. ಯಾಕೆ ಅಂತಂದ್ರೆ ಇದು ಎರಡು ಸೈಡ್ ಓಪನ್ ಇದೆ ಈಗ. ಓಕೆ, ಸೊ ಒಂದು ಇದು ಎಕ್ಸ್ ಅಂತಾನೆ ಆಗಿದ್ರೆ ಇದು ವೇವ್ 5 ದಲ್ಲಿ ಬ್ರಸ್ಟ್ ಆಗ್ಬೋದು. ಓಕೆ, ನೋಡಿ ಮತ್ತೊಂದು ವೇವ್ 3ನೇ ನಾನು ಈ ವೇವ್ 3ನೇ ಕೌಂಟ್ ಮಾಡಿದ್ರೆ, ನಾನು ಇನ್ನು ಸ್ವಲ್ಪ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ 0, 1, 2, 3, 4, 5. ಆಯ್ತಾ? ಆಮೇಲೆ ಇದು 5 ನೋಡಿ, 5 ನಿಮಗೆ 1, 2, 3, 4, 5 ಮತ್ತೆ ಇಲ್ಲೊಂದು ಸ್ವಲ್ಪ ಹೋಗಿ ಇಲ್ಲಿ ಟಚ್ ಆಗಿ ಮತ್ತೆ ಇಲ್ಲಿಂದ ಫಾಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಇದು ಏನ್ ಫಾರ್ಮ್ ಮಾಡ್ತಾ ಇದೆ, ಎಂಡಿಂಗ್ ಡಯಾಗ್ನಲ್ ಫಾರ್ಮ್ ಮಾಡ್ತಾ ಇದೆ. ಈಗ ಇಲ್ಲ ಫಾರ್ಮ್ ಆಗಿರ್ಬೋದು. 261% ಇಂದ ರಿವರ್ಸಲ್ ತೋರಿಸ್ತಾ ಇದೆ ನೋಡಿ ವೇವ್ ಇದರದ್ದು. ಓಕೆ, ಇದರಲ್ಲಿ 1, 2, 3, 4, 5 261 ಇಂದ ವೇವ್ 5 261% ವರೆಗೆ ಹೋಗಿದೆ. ಅಂದ್ರೆ ಇಲ್ಲಿಂದ ರಿವರ್ಸಲ್ ತೋರಿಸ್ತಾ ಇದೆ ಅಂತ. ಒಂದು ವೇಳೆ ಇದು ಲೀಡಿಂಗ್ ಡಯಾಗ್ನಲ್ ಆಗಿದ್ರೆ, ನೀವು ಎ ಬಿ ಸಿ ಅಲ್ಲ, ಲೀಡಿಂಗ್ ಡಯಾಗ್ನಲ್ ಆಗಿದ್ರೆ ಇದು ನಿಮಗೆ ಈಗ ಮ್ಯಾಕ್ಸಿಮಮ್ 50% ವರೆಗೂ ಫಾಲ್ ಆಗುತ್ತೆ. ಇಲ್ಲಿವರೆಗೂ ಬರುತ್ತೆ, 38 ವರೆಗೂ ಬರಬಹುದು. ಸೊ ಇಲ್ಲಿ ನಾವು ಇದನ್ನು ನೋಡಿದ್ರೆ ನಮಗೆ ಈಗ ಡೌನ್ ಸೈಡ್ ಕಾಣಿಸ್ತಾ ಇದೆ ಫಾರ್ ಟೈಮ್ ಬೀಯಿಂಗ್. ಓಕೆ, ಅಂದ್ರೆ ಇನ್ನೂ ಒಂದು 300 ಪಾಯಿಂಟ್ ಡೌನ್ ಸೈಡ್ ನಮಗೆ ಈಗ ಇದೆ. ಒಂದು ವೇಳೆ ಎ ಬಿ ಸಿ ಅಂತ ನೀವು ಕನ್ಸಿಡರ್ ಮಾಡಿರೋ ಸಹ, ಇದು ಎ ಬಿ ಸಿ ಆಗಿದ್ರೆ ನಿಮಗೆ ಇದು 81% ಕಿಂತನೂ ಕಡಿಮೆ ಬರುತ್ತೆ. ಎ ಬಿ ಸಿ ಆಗಿದ್ರೆ ಒಂದು ವೇಳೆ 1, 2, 3, 4 ಈ ತರ ಹೋಗೋದಿದ್ರೆ ನಿಮಗೆ ಇದು 38 ಇಲ್ಲ 50% ವರೆಗೂ, ಇಲ್ಲ ಮ್ಯಾಕ್ಸ್ ನಿಮಗೆ 61.8% ವರೆಗೂ ಬರುತ್ತೆ ಮ್ಯಾಕ್ಸಿಮಮ್. ಇದು ಅದು ಎಲ್ಲಿವರೆಗೂ ಅಂದ್ರೆ ನಿಮಗೆ ಇದು ರೂಲ್ ಆಫ್ ಆಲ್ಟರ್ನೇಷನ್ ನೀವು ಕನ್ಸಿಡರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇಷ್ಟು ಅಂದ್ರೆ, ಸೊ ಮ್ಯಾಕ್ಸಿಮಮ್ 38% ವರೆಗೂ ನಿಮಗೆ ಬರಬಹುದು. ಬಟ್ ಇದು ಲೀಡಿಂಗ್ ಡಯಾಗ್ನಲ್ ಇದೆ ಅಂತಂದದಕ್ಕೆ, ಸೊ ನನಗನ್ಸುತ್ತೆ ಇದು ವೇವ್ 2 ಬಾಟಮ್ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ವೇವ್ 2 ಅನ್ನೋದಕ್ಕಿಂತನೂ, ಸೊ ನಾವು ನಾರ್ಮಲಿ 2 ಟಾರ್ಗೆಟ್ ಬರುತ್ತೆ. ಒಂದು ವೇವ್ 4 ಬಾಟಮು, ಇನ್ನೊಂದು ವೇವ್ 2 ಬಾಟಮ್. ಇಲ್ಲಿಂದ ನೋಡಿ, ಇಲ್ಲಿಗೆ ಬಂದು ಅಟ್ ಲೀಸ್ಟ್ ಇಲ್ಲಿಂದ ರಿವರ್ಸಲ್ ಆಗ್ತಾ ಇದೆಯಲ್ಲ ಅಂತ ನೋಡಬೇಕು. 22,800 ಇಂದನೂ ಸಹ ರಿವರ್ಸಲ್ ಆಗಬಹುದು, ಆಗ್ಲಿಕ್ಕಿಲ್ಲ ಅಂತಲ್ಲ. ಇಲ್ಲ ಯಾಕಂದ್ರೆ ವೇವ್ 2 ಬಾಟಮ್ ಅಂತೂ ಬಂದೇ ಬರುತ್ತೆ. ಸೊ ಇದು ನನಗೆ ಎಂಡಿಂಗ್ ಡಯಾಗ್ನಲ್ ತರ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಇನ್ನು ಇಲ್ಲಿಗೆ ಬಂದು ಟಚ್ ಆಗಿ ಮತ್ತೆ ಮೇಲೆ ಹೋಗ್ಬೋದು. ಇನ್ನು ಒಂದು ಅದು ಆಪ್ಷನ್ಸ್ ಓಪನ್ ಇದೆ. ಈ ಟ್ರೆಂಡ್ ಲೈನ್ ಟಚ್ ಮಾಡಬಹುದು, ಅದು ಟಚ್ ಮಾಡಿ ಆಮೇಲೆ ಕೆಳಗಡೆ ಬರ್ಬೋದು, ಇಲ್ಲ ಇಲ್ಲಿಂದನೇ ಕೆಳಗಡೆ ಬರ್ಬೋದು. 1, 2, 3, 4 ಇದನ್ನು ಹೀಗೆ ತರ ಮಾಡಬಹುದು.
1 2 3 4 5 1 2 ಇಲ್ಲಿ ಓಕೆ. ಸೊ ಇದು ಡಯಾಗ್ನಲ್ ಅಲ್ಲಿ ಇದೆ. ಈ ಡಯಾಗ್ನಲ್ ಯಾವುದೇ ಡಯಾಗ್ನಲ್ ಬ್ರೇಕ್ ಆದ್ರೂ ಸಹ ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಸೊ ಮ್ಯಾಕ್ಸಿಮಮ್ ನಿಮಗೆ 5 ಮಿನಿಟ್ಸ್ ಟೈಮ್ ಫ್ರೇಮು ಇಲ್ಲ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ ಮಾರ್ಕೆಟ್ ಒಂದು ಡೌನ್ ಸೈಡ್ ಇದೆ. ಓಕೆ, ನೀವು ಅದು ವೇವ್ 4 ಆಗಿರಬಹುದು. ಓಕೆ, ಇದು ವೇವ್ 4 ಜರ್ನಿ ಆಗಿರಬಹುದು, ಇಲ್ಲ ABC ಆದ ತಕ್ಷಣ ಮತ್ತೆ ಡೌನ್ ಸೈಡ್ ಒಂದು ಬ್ರಿಡ್ಜ್ ಅಂತಾರಲ್ವಾ, ಎಕ್ಸ್ ಫಾರ್ಮ್ ನಾರ್ಮಲ್ ಎಕ್ಸ್ ಅಂತಾರದಕ್ಕೆ ಡೌನ್ ಸೈಡ್ ಒಂದು ಮತ್ತೆ ಬರುತ್ತೆ. ಓಕೆ, ಸೊ ಇದು ಓವರ್ ಆಲ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ನೋಡುವ. ಸೊ ಇದು ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೀನಿ. ಈಗ ನಾವು ಬ್ಯಾಂಕ್ ನಿಫ್ಟಿ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಓಕೆ, ಸೊ ಇದು ಜರ್ನಿ 4 ಇದೆ ಅಂತ ನಮ್ಗೆ ಆಲ್ರೆಡಿ ನಮಗೆ ಕನ್ಫರ್ಮ್ ಇದೆ ಇದು. ಓಕೆ, ಈಗ ಇದನ್ನ ನಾವು ಟೈಮ್ ಬೀಯಿಂಗು ಇದು 0, ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ರೆ ಬಿ ಸ್ವಲ್ಪ ಮೇಲ್ಗಡೆ ಹೋಗ್ಬೋದು, ಮತ್ತೆ ಸಿ ಕೆಳಗಡೆ ಬರ್ಬೋದು ಅಂತ ನಾನಂತೂ ಈ ತರ ರೀಡ್ ಮಾಡ್ತಾ ಇದೀನಿ. ವೇವ್ 4 ಇನ್ನು ಕೆಳಗಡೆ ಬರ್ಬೋದು ಅಂತ. ವೇವ್ 4 38% ಬ್ರೇಕ್ ಆಗ್ಬಾರ್ದು. ಓಕೆ, ಸದ್ಯ ಟಾರ್ಗೆಟ್ ಇಟ್ಕೊಂಬ 38% ಅಂತ ಅಷ್ಟೇ. ಓಕೆ, ಸೊ 23 ಅಂತೂ ಬ್ರೇಕ್ ಆಗಿದೆ ಈಗ. ಓಕೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಸೊ ಬಿ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗ್ಬೋದು. ಓಕೆ, ಬಟ್ ಬಿ ನಿಮ್ಗೆ ತುಂಬಾ ಸ್ಲೋ ಆಗಿರುತ್ತೆ. ಆರ್ ಇದು ಪರ್ಸೆಂಟೇಜ್ ನಿಮ್ಗೆ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಿ ನಿಮ್ಗೆ 1% ಹೋಗ್ಬೋದು. ಓಕೆ, 1.4% ಹೋಗ್ಬೋದು. ಓಕೆ, ಸೊ ಇದು ಬಂದು ಮತ್ತೆ ನಮ್ಗೆ ಸೀದ ಕೆಳಗಡೆ ಇರಬಹುದು ಈಗ ಚಾನ್ಸಸ್. ಬಟ್ ಒಂದ್ ಮಾತ್ರ ನಿಮ್ಗೆ ಮೊದಲೇ ಹೇಳಿರೋ ತರ ಇಲ್ಲಿ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲಿ ನಿಮ್ಗೆ ಕಾಂಪ್ಲೆಕ್ಸ್ ಇರಲ್ಲ, ABC ಅಷ್ಟೇ ಆಗುತ್ತೆ, ಸಿಂಪಲ್ ಕರೆಕ್ಷನ್ ಆಗುತ್ತೆ ಇಲ್ಲಿ, ಅದನ್ನೊಂದು ನೆನ್ಪಿಡಿ. ಓಕೆ, ಸೊ ಈಗ ನಾವು ಇದೇ ಬ್ಯಾಂಕ್ ನಿಫ್ಟಿನ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡೋಣ. ವೀಕ್ಲಿ ಆಯ್ತಲ್ಲ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಈಗ ನೋಡಿ, ಇಲ್ಲಿ 5 ಆಗಿದೆಯಲ್ಲ, ನಾವು ಆಲ್ರೆಡಿ ಇದ್ರ ಮಾಡಿದ ಪ್ರಕಾರ. ಸೊ ಇದನ್ನೇ ನಾವೀಗ ಇಲ್ಲಿ ಎ ಅಂತ ಕನ್ಸಿಡರ್ ಮಾಡಿದೀವಿ. ಈಗ ಬಿ, ಈಗ ನೋಡಿ ಸ್ವಲ್ಪ ಟ್ರೆಂಡ್ ಲೈನ್ ಹಾಕಿ ನೀವು ನೋಡಿದ್ರೆ, ಓಕೆ, ಸೊ ನೀವು ಇಲ್ಲಿ ಟ್ರೆಂಡ್ ಲೈನ್ ಹಾಕಿದ್ದೀರಾ. ಈಗ ನೋಡಿ, ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಗೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ಮೇಲ್ಗಡೆ ಟ್ರೆಂಡ್ ಲೈನ್ ಇದೆ, ಇಲ್ಲಿ ಒಂದು ಯಾವ್ದೋ ಟ್ರೆಂಡ್ ಲೈನ್ ಇದೆ. ಓಕೆ, 2-4 ಟ್ರೆಂಡ್ ಲೈನ್ ಇರುತ್ತೆ ಇದು. ಸೊ ಇಲ್ಲಿಂದ ರಿವರ್ಸಲ್ ತೋರಿಸ್ತಾ ಇದೆ. ಇದೇ ನಿಮ್ಗೆ ಅದೇ ತರ ಈಗ ಇದನ್ನು ಸಹ ನೀವು ಇದರಲ್ಲಿ ಯಾವ ತರ ಇದು ಮಾಡಿದ್ರಲ್ವಾ, 1 2 3 4 ಹಾಗೆ ಇಲ್ಲೂ ಮಾಡಬೇಕು. ಇಲ್ಲ ABC ಅಂತಾನೆ ಮಾಡಿ ಫಸ್ಟ್. ಒಂದು A, B, ಇದು C, ಇಲ್ಲ ನಿಮಗೆ 1 2 3 4 ಇರಬಹುದು. ಓಕೆ, ಬಟ್ ಇದೇನೇ ಆದ್ರೂ ಸಹ ಡೌನ್ ಸೈಡ್ ಬರಬೇಕು. ಯಾಕೆಂದ್ರೆ ವೇವ್ 4 ಆದ್ರೂ ಕೆಳಗೆ ಬರಬೇಕು, ವೇವ್ C ಕಂಪ್ಲೀಟ್ ಆಗಿದ್ರು ಸಹ ಕೆಳಗಡೆ ಬರಬೇಕು. ಬಟ್ ಒಂದೇ ಏನಂತಂದ್ರೆ, ಒಂದ್ ವೇಳೆ ಇದು ವೇವ್ 4 ಆಗಿದ್ರೆ ಮ್ಯಾಕ್ಸಿಮಮ್ ನಿಮಗೆ 50% ವರೆಗೂ ಬರಬೇಕು, ಇಲ್ಲಿಂದ ರಿವರ್ಸಲ್ ಆಗಬೇಕು. ಓಕೆ, 38 ಇಲ್ಲ, ಇಲ್ಲಿಂದ ರಿವರ್ಸಲ್ ಆಗಬೇಕು. ಒಂದ್ ವೇಳೆ ಇದು ABC ಇದ್ರೆ ಇದು ನಿಮಗೆ 81.2 ಕಿಂತನೂ ಹೆಚ್ಚಿಗೆ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಬಿ ಆಗಿದ್ರೆ
ಬಿ ಮೂವ್ಮೆಂಟ್ ಆಗಿದ್ರೆ ಇದು ಬಿದು ಎ ಆಗಿರುತ್ತೆ. ಇದು ಎ ಇದೆಯಲ್ವಾ, ಇದು ಮತ್ತೆ ಬಿ ಹೋಗ್ಬೇಕಾದ್ರೆ ಬಿದು ಎ ಆಗಿರುತ್ತೆ. ಬಿ ಎ ಆಮೇಲೆ ಬಿ ಮತ್ತೆ ಇನ್ ಸಿ ಮೇಲೆ ಈ ತರ ಆಗಿ ನಿಮಗೆ ಎಕ್ಸ್ ಕಂಪ್ಲೀಟ್ ಆಗುತ್ತೆ. ಆಯ್ತಾ? ಇಲ್ಲ ಆಯ್ತು ಅಂತಂದ್ರೆ ಸಿ ಇಲ್ಲಿಗೆ ಕಂಪ್ಲೀಟ್ ಆಗಿದ್ರೆ ನಿಮಗೆ ಮತ್ತೆ ಡೌನ್ ಸೈಡ್ ಬರುತ್ತೆ. ಓಕೆ, ಸೊ ಇದು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಮತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೇಳಿದೆ ನಾನು. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಯಾಕೆ ಹೇಳಿದ್ದೀನಿ ಅಂತಂದ್ರೆ ಇವತ್ತೊಂದು ಸ್ವಲ್ಪ ಡೌನ್ ಸೈಡ್ ಅನಿಸ್ತಾ ಇದೆ ನನಗೆ, ಅದಕ್ಕಾಗಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಈ ವಾರ್ ಸಿಚುವೇಶನ್ಸ್ ಇಂದ ಆಲ್ಮೋಸ್ಟ್ ಆಲ್ ಮಾರ್ಕೆಟ್ಸ್ ಬಾಟಮ್ ಬಂದಿದ್ದಾವೆ ಈಗ. ಓಕೆ, ಸೊ ಈಗ ಯಾವುದೇ ತರದಿಂದ ಶಾರ್ಟ್ಸ್ಗೆ ಯಾರು ಹೆಚ್ಚಿಗೆ ರಿಸ್ಕ್ ತಗೊಲಿಕ್ಕೆ ಹೋಗ್ಬಿಡಿ. ಅಂದ್ರೆ ಶಾರ್ಟ್ ಮಾಡ್ತಾ ಇರ್ತಾರಲ್ವಾ ನೀವು, ಪಿ ತಗೋದಿಲ್ಲ, ಆ ತರ ಯಾವುದು ಸದ್ಯದ ಮಟ್ಟಿಗೆ ಯಾರು ಥಿಂಕ್ ಮಾಡಕ್ ಹೋಗ್ಬಿಡಿ. ಓಕೆ, ಅದರಿಂದ ದೂರ ಆಯ್ತುಬಿಡಿ. ಯಾಕಂದ್ರೆ ಯಾವಾಗ ಮಾರ್ಕೆಟ್ ರಿವರ್ಸಲ್ ಆಗುತ್ತಾ ಗೊತ್ತಿಲ್ಲ. ಈಗ ಎನಿ ಟೈಮ್ ಮಾರ್ಕೆಟ್ ರಿವರ್ಸಲ್ ಆಗಬಹುದು. ಓಕೆ, ಸೊ ಅದಕ್ಕಾಗಿ ಶಾರ್ಟ್ಸ್ನ ಕಡಿಮೆ ಮಾಡಿ ರಿಸ್ಕ್ ತಗೊಲಿಕ್ಕೆ ಹೋಗ್ಬೇಡಿ. ಎನಿ ಟೈಮ್ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಇದ್ದಾವೆ. ಆಮೇಲೆ ಓವರ್ ನೈಟ್ ಪೊಸಿಷನ್ಸ್ನ ಯಾರು ಕ್ಯಾರಿ ಔಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ತುಂಬಾ ಡೇಂಜರ್ ಈಗ. ಓಕೆ, ಸೊ ಇದು ನನ್ನ ವ್ಯೂಸು. ಸೊ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಓಕೆ, ಸೊ ನಾನೀಗ ವಿಡಿಯೋಸು ಕಂಟಿನ್ಯೂಸ್ ಆಗಿ ಮಾಡ್ತಾ ಇಲ್ಲ. ಓಕೆ, ಸೊ ನಾನು ಯಾವಾಗಾದ್ರೂ ಮಾಡಿದ್ರು ಸಹ ನಿಮಗೆ ನೋಟಿಫಿಕೇಶನ್ ಬರೋ ಹಾಗೆ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತೆ ಸಿಗುವ. ಥ್ಯಾಂಕ್ ಯು.